ಗೈನು ಏನಕ್ಕಾಗುತ್ತೆ ಅಂತ ಗೊತ್ತಾ? ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಡೇ 54 ಆಫ್ ಕ್ವಾಲಿಟಿ ಬಲ್ಕಿಂಗ್. ಮ್ಯಾನ್ ಬೂಬ್ಸ್ ಇಲ್ಲ ಗೈನು ಅಂತ ಕರೀತಾರೆ. ಬಟ್ ಏನಕ್ಕಾಗುತ್ತೆ ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಇದು ಯಾವ ರೀಸನ್ಗೆ ಆಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಮೆನ್ಸಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಇದ್ದು ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇದ್ದರೆ ಈ ಪ್ರಾಬ್ಲಮ್ ಬರುತ್ತೆ. ಇನ್ನು ಕೆಲವೊಂದು ಸಿಚುವೇಷನಲ್ಲಿ ಜೆನೆಟಿಕಲಿ ಬರುತ್ತೆ, ಅಂದರೆ ಅವ್ರದ್ದು ಫ್ಯಾಟ್ ಜಾಸ್ತಿ ಅವ್ರ ಚೆಸ್ಟ್ ಲೋಯರ್ ಚೆಸ್ಟಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಒಂದು ತಿಳ್ಕೊಳ್ಳಿ, ನೀವು ಇವಾಗ ಫ್ಯಾಟ್ನ ಕಡಿಮೆ ಮಾಡಬೇಕು ಅಂದರೆ ಲೋಯರ್ ಚೆಸ್ಟಲ್ಲಿ ಮಾತ್ರ ಕಡಿಮೆ ಮಾಡೋಕ್ಕಾಗಲ್ಲ. ಇಲ್ಲ ಹೊಟ್ಟೆಲಿತ್ತು ಅಂತಂದರೆ ಬರೀ ಹೊಟ್ಟೆ ಭಾಗದಲ್ಲಿ ಮಾತ್ರ ಸ್ಪಾಟ್ ರಿಡಕ್ಷನ್ನು, ಯಾವುದೇ ಜಾಗದಲ್ಲೂ ಫ್ಯಾಟ್ ರೆಡ್ಯೂಸ್ ಮಾಡೋಕ್ಕಾಗಲ್ಲ. ಓವರ್ ಆಲ್ ಬಾಡಿ ಫ್ಯಾಟ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಬಟ್ ಆಲ್ಮೋಸ್ಟ್ ಜಿಮ್ಗಳಲ್ಲಿ ನಾನು ನೋಡಿರೋ ಪ್ರಕಾರ ಲೋಯರ್ ಚೆಸ್ಟ್ಗೆ ಆಲ್ಮೋಸ್ಟ್ ವರ್ಕೌಟ್ನ ಕೂಡ ಕಡಿಮೆ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೋಸ್ಕರ ಇವತ್ತು ನಾನು ಒಂದು 3 ವರ್ಕೌಟ್ ಹೇಳ್ಕೊಡ್ತೀನಿ ಲೋಯರ್ ಚೆಸ್ಟ್ಗೆ ಯಾವುದು ಅಂತ ಕರೆಕ್ಟಾಗಿ ನೋಡಿ ನೆಕ್ಸ್ಟ್ ನಿಮ್ಮ ಚೆಸ್ಟ್ ವರ್ಕೌಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಬಂದು ಚೆಸ್ಟ್ ಡಿಪ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಬಿಫೋರ್ ವರ್ಕೌಟ್ ಆದ್ರೂ ಮಾಡಿ, ಇಲ್ಲ ಆಫ್ಟರ್ ವರ್ಕೌಟ್ ಆದ್ರೂ ಮಾಡಿ. ಫಸ್ಟ್ ವರ್ಕೌಟ್ ಬಂದು ನೀವು ಡಿಕ್ಲೈನ್ ಬೆಂಚಲ್ಲಿ ಬಾರ್ ಪ್ರೆಸ್ ಮಾಡ್ಕೊಳ್ಳಿ. ವೆಯ್ಟ್ ಎಷ್ಟಾಗುತ್ತೋ ಅಷ್ಟು ನಿಮ್ಮದು ಫೋಕಸ್ ಏನಾದರೂ ಲೋಯರ್ ಚೆಸ್ಟ್ ಮೇಲೆ ಇರಲಿ. ಸೆಕೆಂಡ್ ವರ್ಕೌಟ್ ಬಂದು ನಿಮಗೆ ಫ್ಲಾಟ್ ಬೆಂಚ್ ಹಾಕೊಂಡು ರಿವರ್ಸ್ ಹ್ಯಾಂಡ್ ಇಟ್ಕೊಳ್ಳಿ. ರಿವರ್ಸ್ ಹ್ಯಾಂಡ್ ಇಟ್ಕೊಂಡು ರಿವರ್ಸಲ್ಲಿ ನಿಮ್ಮದು ಲೋಯರ್ ಚೆಸ್ಟ್ ನಿಮ್ಮದು ಬಾರ್ ಟಚ್ ಆಗಬೇಕು, ಅದನ್ನು 3 ಸೆಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಿಮಗೆ ಡಿಕ್ಲೈನ್ ಬಾರಲ್ಲಿ ಫ್ಲೈಸ್ ಮಾಡ್ಕೊಳ್ಳಿ. ನೀವು ಸೇಮ್ ಯಾವ ಥರ ಫ್ಲಾಟ್ ಬೆಂಚಲ್ಲಿ ಆಗಿರ್ಬೋದು ಆ ಥರ ಫ್ಲೈಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಸ್ಲೋ ಆಗಿ ಮಾಡ್ತೀರೋ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಬಟ್ ಇದನ್ನು ಮಾಡೋದ್ರಿಂದ ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದೇ ಆ ಶೇಪು ಒಂದು ಲೋಯರ್ ಚೆಸ್ಟು ಜಾಸ್ತಿ ಫ್ಯಾಟ್ ಕಾಣಿಸಲ್ಲ, ಒಂದು ಶೇಪಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಇದೇ ಥರ ಫಿಟ್ನೆಸ್ ಕಂಟೆಂಟ್ಗಾಗಿ ಈಗಲೇ ನನ್ನ ಪೇಜ್ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಈಗಲೇ ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ. ನಿಮಗೂ ಫಿಟ್ನೆಸ್ ಬಗ್ಗೆ ಯಾವುದೇ ರೀತಿ ಡೌಟ್ ಇದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಖಂಡಿತವಾಗ್ಲೂ ಮೆಸೇಜ್ ಮಾಡಿ.